ಅಲ್ಲ ಸರ್, ಆಪರೇಷನ್ ಕಮಲದ ಪ್ರಮುಖ ರೂವಾರಿಗಳಲ್ಲಿ ಈ ವ್ಯಕ್ತಿನೂ ಕೂಡ ಒಬ್ರು. ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಹೋಟೆಲ್ ಮುಂದೆ ಹೋಗಿ ಬಿಡಿ ಅಂತ ಎಲ್ಲ ದೊಡ್ಡ ಅದೆಲ್ಲ ಆಯ್ತಲ್ಲ ಸರ್, ಅದು ಯಾರ ವಿರುದ್ಧ? ಈ ವ್ಯಕ್ತಿ ವಿರುದ್ಧನೇ ಅಲ್ವಾ ಸರ್ ಇವ್ರು ಅದಕ್ಕೆ ಹೇಳಿದ್ದು. ಅಂತ ವ್ಯಕ್ತಿನಿಗೆ ಅಭ್ಯರ್ಥಿ ಮಾಡ್ಕೊಂಡ್ರು. ಅಚ್ಚರಿಯ ಅಭ್ಯರ್ಥಿ ಈ ಬಾರಿ ಚನ್ನಪಟ್ಟಣ ಕೊಡ್ತೀವಿ ಅಂದರು. ಇದೇ ಅಚ್ಚರಿ ಅಭ್ಯರ್ಥಿ ಅಲ್ವೇ ಕೊಟ್ಟಿರೋದು? ಅಲ್ಲ ಸರ್, ಈಗ ಅದು ಏನ್ ಸರ್ ನಿಮ್ಮಲ್ಲಿ ಏನ್ ಸರ್ ಅದು ಎಲ್ಲಿ ನಿಮ್ಮಿಬ್ಬರ ಮಧ್ಯೆ ಅದು ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆಗಿದೆ ಅಲ್ಲಿ ಸರ್? ಯಾಕಂದ್ರೆ ನಾನು ಈ ಒಂದು ಪತ್ರಿಕೋದ್ಯಮಕ್ಕೆ ಬಂದಾಗ ಸರ್, ನಾನು ಫಸ್ಟ್ ಓದಿದ್ದೆ ಡಿ.ಕೆ. ಶಿವಕುಮಾರ್ ಅಂಡ್ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬದ ನಡುವೆ ಆ ವಾರ್ ಈ ವಾರ್ ಅಂತಾನೆ ಶುರು ಮಾಡಿದ್ದು. ಅದಾದ್ಮೇಲೆ ಮೈತ್ರಿ ಸರ್ಕಾರದಲ್ಲಿ ಟ್ರಬಲ್ ಶೂಟರ್ ಕುಮಾರಸ್ವಾಮಿ ಸರ್ಕಾರಕ್ಕೆ ಬಲಾನೇ ಡಿ.ಕೆ. ಶಿವಕುಮಾರ್ ಅಂತ ಎಲ್ಲ ಆಯ್ತು. ಈಗ ನೋಡಿದ್ರೆ ಮತ್ತೆ ಇಬ್ರು ಜಿದ್ದಿಗೆ ಬಿದ್ದಿದ್ದೀರಿ. ನನ್ನ ಅವತ್ತಿನ 14 ತಿಂಗಳ ಆಡಳಿತದಲ್ಲಿ ಯಾವ ಟ್ರಬಲ್ ಶೂಟರು ಅವರು ಅಂತಕ್ಕಂಥದ್ದು ಒಂದು ಬಿರುದು ತಗೊಂಡ್ರು, ಅದೆಲ್ಲ ಅವಾಸ್ತವಾಂಶ. ಅವರು ಎಂದೂ ಸಹ ನನ್ನ ಸರ್ಕಾರ ಉಳಿಸ್ಬೇಕು ಅಂತ ಹೇಳಿ ಅವರೇನು ಪ್ರಯತ್ನ ಪಟ್ಟಂಥವರಲ್ಲ. ಉಳಿಸ್ಬೋದೈತೆ ಅವರೆಲ್ಲ. ಕೆಲವರೆಲ್ಲ ಹೋದವರಾಗ ಎಲ್ಲ ಇವ್ರ ಜೊತೆಲಿ ಭಾಳ ಆತ್ಮೀಯವಾಗಿದ್ದಂಥವ್ರು, ಅಂಥವರೇ ಬಿಟ್ಟು ಹೋಗಿದ್ದು. ಅದೆಲ್ಲ ಈ ಕಳೆದ ಇತಿಹಾಸ ಅದು ನಮಗೆ ಅವಶ್ಯಕತೆ ಇಲ್ಲ, ಅಪ್ರಸ್ತುತ. ಆದರೆ ಇವತ್ತಿನ ಈ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಇಲ್ಲದೆ ಇಂಥ ಒಂದು ಗತಿಗೆಟ್ಟ ರೀತಿಯಲ್ಲಿ ಅಭ್ಯರ್ಥಿ ಹುಡುಕೊಂಡು ನಿಲ್ಲಿಸ್ಕೊಂಡವ್ರಲ್ಲ. ಸುರೇಶ್ ಅವ್ರನ್ನ ನಿಲ್ಲಿಸಬಹುದಾಗಿತ್ತಲ್ಲ ಅಲ್ವೇ? ಅವ್ರು ಮೊದಲು ನಾನು ನಿಲ್ತೀನಿ, ಇಲ್ಲ ನನ್ನ ತಮ್ಮ ನಿಲ್ತಾನೆ, ನಾನೇ ನಿಲ್ತೀನಿ, ನನ್ನ ತಮ್ಮ ನಿಲ್ತಾನೆ, ಇದನ್ನೇ ಹೇಳ್ಕೊಂಬಂದ್ರಲ್ಲ. ಈಗ ಆ ಥರ ಇದ್ದರೆ ಅವ್ರನ್ನ ನಿಲ್ಲಿಸ್ಬೋದಾಗಿತ್ತು. ಯಾಕೆ ನಿಲ್ಲಿಸ್ತಿಲ್ಲ? ಗೊತ್ತು ಈ ಕ್ಷೇತ್ರ ಏನು ಅಂತ. ಅವ್ರ ತಮ್ಮ ನಿಂತಿದ್ರೆ ಏನಾಗೋದು? 3ನೇ ಪ್ಲೇಸ್ಗೆ ಹೋಗೋರು. ಅವ್ರ ತಮ್ಮ ನಿಂತಿದ್ರೆ ಅದಕ್ಕೋಸ್ಕರಲೇ ಅವ್ರು ನಿಲ್ಲಿಸ್ಲಿಲ್ಲ. ಈಗ ಪಾಪ ಅವ್ರನ್ನ ನಿಲ್ಲಿಸ್ಕೊಂಡು ವಿರಾವೇಶದಲ್ಲಿ ಹೊರಟವ್ರೆ. ಗೆಲ್ಲಿಸ್ತೀವಿ ಕುಮಾರಸ್ವಾಮಿ ಸೋಲಿಸ್ತೀವಿ ಅಂತ ಹೊರಟವ್ರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.